ಗ್ಯಾರಂಟಿಯಿಂದ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಅನ್ನುವಂತಹ ಕುಮಾರಸ್ವಾಮಿಯವರ ಹೇಳಿಕೆಗೆ ಈಗ ಎಸ್ಆರ್ ಶ್ರೀನಿವಾಸ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಏಕವಚನದಲ್ಲೇ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ದಾರಿ ತಪ್ಪಿದ ಮಗ, ತಾಯಂದಿರು ಅಲ್ಲ. ಎಚ್.ಡಿ.ಕೆ ಮೋಸ ಮಾಡಿದ್ದು ಹೇಳಿದ್ರೆ ಅವನಿಗೆ ಓಟ್ ಹಾಕಲ್ಲ ಅಂತ ಎಚ್.ಡಿ.ಕೆ ವಿರುದ್ಧ ಏಕವಚನದಲ್ಲೇ ಎಸ್ಆರ್ ಶ್ರೀನಿವಾಸ್ ವಾಗ್ದಾಳಿ ನಡೆಸಿದ್ರು. ಕುಂಚಿಟಿಗ ಒಕ್ಕಲಿಗ ಸಭೆಯಲ್ಲಿ ಕುಮಾರಸ್ವಾಮಿ ಮೇಲೆ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದರು. ತುಮಕೂರಿನ ಕುಂಚೇಶ್ರೀ ಸಮುದಾಯ ಭವನದಲ್ಲಿ ಸಭೆ ಇತ್ತು. ಆ ಸಭೆಯಲ್ಲಿ ಈ ರೀತಿಯಾಗಿ ಮಾತನಾಡಿದರು. ಸಿದ್ದರಾಮಯ್ಯ ನೇತೃತ್ವದ ಗ್ಯಾರಂಟಿ ಕೊಟ್ಟಿರೋದು ಬಡವರಿಗೆ. ಸೊ ಯಾರು ಅನುಭವಿಸುತ್ತಿದ್ದಾರೆ ಅವರಿಗೆ ಅದರ ಪ್ರಯೋಜನ ಗೊತ್ತು. ಕುಮಾರಸ್ವಾಮಿ ಹೇಳ್ತಾರೆ ತಾಯಂದಿರು ದಾರಿ ತಪ್ಪುತ್ತಿದ್ದಾರೆ ಅಂತೇಳಿ. ಸೊ ಯಾರು ದಾರಿ ತಪ್ಪಿರೋದು? ದಾರಿ ತಪ್ಪಿದ ಮಗ ನೀನು. ಸೊ ನನಗೆ ಗೊತ್ತಿದೆ ಹೇಗೆ ದಾರಿ ತಪ್ತಾ ಇದೆಯಾ ಅಂತ, ಚರ್ಚೆ ಮಾಡೋಣ ಬಾ, ಚರ್ಚೆಗೆ ಬರ್ತೀಯಾ ಅಂತೇಳಿ ಏಕವಚನದಲ್ಲೇ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೆಣ್ಣು ಜಾತಿಗೆ ಅವಮಾನ ಮಾಡೋ ರೀತಿಯಲ್ಲಿ ಇವರು ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮ ಹೆಣ್ಣು ಮಕ್ಕಳು ದಾರಿ ತಪ್ಪಿರ್ತಕ್ಕಂಥದ್ದನ್ನ ಹೇಳ್ತಾರೆ. ಅದರಿಂದ ದಾರಿ ತಪ್ಪಿದ ಮಗ ಕುಮಾರಣ್ಣ, ನೀವು ಅವನ್ನ ಅನುಕರಣೆ ಮಾಡ್ತಕ್ಕಂಥದ್ದು, ಅವನ್ನ ಫಾಲೋ ಮಾಡ್ತಕ್ಕಂಥದ್ದನ್ನ ದಯಮಾಡಿ ಮಾಡಬೇಡಿ. ದಾರಿ ತಪ್ಪಿದ ವಿಚಾರ ಇನ್ನೂ ಅಷ್ಟಾಗವೇ. ನನಗೆ ಅವ್ರು ಯಾಕೆ ಪಕ್ಷ ಬಿಟ್ಟು ಅಂತ ಹೇಳಿದ್ರೆ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಟ್ರೆ ನೀವು ನಮ್ಮ ಅಪ್ರಾಣೆ ಅವನಿಗೆ ಒಳ್ಳಾಕಲ್ಲ ನಿಮ್ಮ ಜೀವನದಲ್ಲಿ. ನೀವೆಲ್ಲರೂ ಅಟ್ಲೀಸ್ಟ್ 3ಕ್ಕೆ ಹಿಂಗಾಗಿ 98% ಆಗಿದ್ದರೆ ನೀವು ಅಟ್ಲೀಸ್ಟ್ 80%. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.